ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು 11 ಗಂಟೆನೋ 11:15 ಏನೋ ಇರಬೇಕೇನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಿದ್ದೆ ಬೇರೆ ಹೊರ್ತಿಲ್ಲ. ನಾನು ಮಾಡಿಕೊಟ್ಟಂಗೆ ಪ್ರತಿ ಸಲನೂ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತೀನಿ, ಆಮೇಲೆ ಬ್ಲಾಗ್ ಮಾಡ್ದಿರ ಇರ್ತೀನಿ. ಒಂದು ರೀಸನ್ಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಮಾಡ್ತಿರ್ಬೇಕು, ಇದು ಮಾಡ್ತಿರ್ಬೇಕು. ಬಿಕಾಸ್ ನಾಳೆ 2 ಗಂಟೆಗೆ ಎಕ್ಸಾಮ್ ಹೋಯಿತು ಅಂದರೆ ನಾನು 5 ಗಂಟೆಗೆ ನಾನು ಈಚೆ ಬರೋದು. ಸೊ ಬ್ಲಾಗ್ನ ಮಾಡೋದು ಯಾವಾಗ ಮಾಡ್ತೀನಿ, ಎಡಿಟ್ ಯಾವಾಗ ಮಾಡ್ತೀನಿ. ಸೊ ಅದಕ್ಕೆ ಬ್ಲಾಗ್ ಇದು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ನನ್ನ ಬ್ಲಾಗ್ನ ನಾನೇ ಆಗಲೇ ಕೂತ್ಕೊಂಡು ನೋಡ್ತಿದ್ದೆ. ಬಟ್ ಒಂದು ಕಡೆ ಅನ್ನಿಸ್ತು, ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಬ್ಲಾಗಲ್ಲಿ ನಾನು. ಆ್ಯಂಡ್ ಪ್ರತಿ ಒಂದು ಬ್ಲಾಗು ಒಂಥರ ಬರ್ತಿದೆ, ಏನು ಮಿಸ್ಟೇಕ್ ಆಗ್ತಿದೆ ಅನ್ನೋ ನನಗೆ ಗೊತ್ತಾಗ್ತಿಲ್ಲ. ಬಟ್ ಎಷ್ಟೋ ದಿನ ಆದಮೇಲೆ ಆಗ್ತಾಯಿದ್ದೀನಿ. ಏನೋ ಒಂದು ಡೈಲಿ ಆಗ್ತಾ ಬಂದು ಡೈಲಿ ನೋಡ್ತಾ ಬಂತು ಅಂದರೆ ಏನೋ ಒಂದು ಇದನ್ಸಲ್ಲ. ಬಟ್ ಯಾವಾಗೋ ಒಂದು ಸಲ ಹಾಕಿ ಯಾವಾಗೋ ಒಂದು ಸಲ ನಾನು ನೋಡೋಕ್ಕೋದ್ರೆ ಈ ಬ್ಲಾಗ್ ಈ ಥರ ಇದೆ, ಈ ಬ್ಲಾಗ್ ಈ ಥರ ಇದೆ, ಈ ಬ್ಲಾಗ್ ಯಾಕೆ ಈ ಥರ ಬರ್ತಿದೆ ಅನ್ನೋದು ಕ್ವಶನ್ನೆಲ್ಲ ಬರುತ್ತೆ. ನೆಗೆಟಿವ್ ತುಂಬ ಬರುತ್ತೆ ನನ್ನ ತಲೆಗೆ. ಬಟ್ ನಾನು ಪಾಸಿಟಿವ್ ಪರ್ಸನು. ಬಟ್ ನೆಗೆಟಿವ್ ಏನಕ್ಕೆ ಬರುತ್ತೆ ಅಂತಂದರೆ, ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇದ್ದೇ ಇರುತ್ತಲ್ಲ. ಸೊ ಅದೇ ಥರನೇ ಏನು ಮಿಸ್ಟೇಕ್ ಆಗ್ತಿದೆ ಅನ್ನೋ ನನಗೆ ಗೊತ್ತಾಗ್ತಿಲ್ಲ. ಬಟ್ ಐ ಆಮ್ ಶೂರ್ ಕ್ವಾಲಿಟಿ ಕರೆಕ್ಟಾಗಿದೆ. ಒಂದು ಮೈಕ್ ತೊಗೋಬೇಕು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಐ ವಿಲ್ ಟ್ರೈ ಟು ಬೈ ದ ಮೈಕ್. ಗೈಸ್, ಮಿಕ್ಕಿದ ಬ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಲ್ಕೊತಾ ಇದ್ದೀನಿ. ಆ್ಯಂಡ್ ನಾಳೆ ಕಾಲೇಜಿಗೆ ಬೇರೆ ಹೋಗಬೇಕು. ಸೊ ಲೆಟ್ಸ್ ಸ್ಲೀಪ್. ಶುಭರಾತ್ರಿ, ಟೇಕ್ ಕೇರ್. ನಾಳೆ ಬೆಳಗ್ಗೆ ಕಾಲೇಜಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮನೇಲೇ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಯಾವ ಥರ ಸಿಚುವೇಷನಲ್ಲಿ ಯಾವಾಗ ಮಾಡ್ಬೋದು ಮಾಡ್ತೀನಿ. ಬಾಯ್ ಬಾಯ್, ಶುಭರಾತ್ರಿ. ಗೈಸ್, ಫೈನಲಿ ಕಾಲೇಜ್ಗೆ ಹೊರಟಿದ್ದೀನಿ. ಟೈಮ್ ಬಂದು 10:30. ಬನ್ನಿ ಇವಾಗ ಕಾಲೇಜ್ಗೆ ಹೋಗಿ ಸಿಗ್ತೀನಿ. ಗೈಸ್, ಕೂತ್ಕೊಂಡು ಓದ್ಕೊತಾ ಇದ್ದೀನಿ. ಬಟ್ ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾವ ಕ್ವಶನ್ ಓದಿದ್ರೆ ಯಾವ್ದು ಕೊಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲ ಜನರೆಲ್ಲ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ಎಲ್ಲರೂ ಕೂತ್ಕೊಂಡು ಅವ್ರವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಓದ್ತಾ ಇದ್ದಾರೆ. ಆ್ಯಂಡ್ ಕೆಲವು ಸಲ ನನಗೆ ಅನ್ಸೋದು ಏನು ಗೊತ್ತಾ, ದೇವ್ರ ಪ್ಲ್ಯಾನು ನೆನ್ನೆ ಹೇಳ್ದಂಗೆ ಎಲ್ಲ ನಡೆಯುತ್ತೆ, ಆಗುತ್ತೆ. ಬಟ್ ಮಾಡದೇ ಇರೋ ತಪ್ಪಿಗೆ ಅವರೇ ಯಾಕೆ ಯಾವಾಗಲೂ ಅನುಭವಿಸ್ಬೇಕು? ಮಾಡಿರೋರು ಚೆನ್ನಾಗಿರ್ತಾರೆ ತಪ್ಪುಗಳನ್ನ, ಆ್ಯಂಡ್ ಅವರು ಒಳ್ಳೆಯವರಾಗೇ ಇರ್ತಾರೆ. ಮಾಡದೇ ಇರೋ ತಪ್ಪನ್ನ ನೀನೇ ಮಾಡಿದೆ ಅಂತ ಅವ್ರ ಮೇಲೆ ಹಾಕಿ ಅವ್ರಿಗೆ ಮನಸ್ಸಿಗೆ ನೋವಾಗೋ ಥರ ಯಾಕೆ ಮಾಡ್ತಾರೆ ಅನ್ನೋ ನನಗೆ ಅರ್ಥ ಆಗ್ತಿಲ್ಲ. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ, ಏನಾಗುತ್ತೆ, ಏನು ಕತೆ ಅಂತ. ಐ ರಿಯಲಿ ನಿಜ. ನನಗೆ ಬೆಳಗ್ಗೆ ನಿನ್ನೆ ನೋಡಿದ್ರಿ ನೈಟು ಸ್ವಲ್ಪ ಖುಷಿಯಾಗಿದ್ದೆ. ಅಂದರೆ ಖುಷಿ ಮೀನ್ಸ್ ನಾರ್ಮಲ್ ಆಗಿದ್ದೆ. ಬಟ್ ಮಾರ್ನಿಂಗ್ ಸಡನ್ ಚೇಂಜ್. ಬಿಕಾಸ್ ಮಲಗಿರ್ಬೇಕಾದ್ರೆ ತಲೆಗೆ ಏನೇನೋ ಬರ್ತಿರುತ್ತೆ. ಆ್ಯಂಡ್ ಏನೇನೋ ಹೇಳಿದ್ನಲ್ಲ, ಐ ಆಮ್ ಅ ಪಾಸಿಟಿವ್ ಪರ್ಸನ್, ಬಟ್ ನೆಗೆಟಿವ್ ಜಾಸ್ತಿ ಬರುತ್ತೆ ಅಂತ. ಆ ನೆಗೆಟಿವ್ ಒಂದೊಂದ್ಸಲ ಅನ್ಸುತ್ತೆ. ಆ ನೆಗೆಟಿವ್ ಏನು ಥಾಟ್ಸ್ ಬರುತ್ತೆ ತಲೆಗೆ ನೈಟ್ ನಿದ್ದೆ ಮಾಡಬೇಕಾದ್ರೆ, ಎಷ್ಟೋ ಸಲ ಅದು ನೆಗೆಟಿವ್ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಪಾಸಿಟಿವ್ ಆಗಿರುತ್ತೆ ಅದು. ಯಾಕಂದರೆ ಅದು ನಿಜವಾಗ್ಲೂ ನಡೀತಿರುತ್ತೆ. ಎಷ್ಟೋ ಸಲ ಅಂದ್ಕೊಂಡು ಆ ಥರ ಆಗಿರಲ್ಲ ಬಿಡು, ಆ ಥರ ಏನಿರಲ್ಲ ಬಿಡು ಅಂತ. ಬಟ್ ಎಷ್ಟೋ ಸಲ ನೋಡೋಕೆ ಹೋದರೆ ಆ ಥರನೇ ಆಗಿರುತ್ತೆ, ಅದೇ ಥರ ನಡೀತಿರುತ್ತೆ. ಅದನ್ನು ಕೇರ್ಲೆಸ್ ಆಗೂ ತೊಗೋಬಾರ್ದು. ನೆಗೆಟಿವ್ ಸುಮ್ಮನೆ ಯೋಚನೆ ಮಾಡಬಾರ್ದು ನೋ. ಎಷ್ಟೋ ಸಲ ನೆಗೆಟಿವ್ ಕೂಡ ಪಾಸಿಟಿವ್ ಆಗುತ್ತೆ ಅನ್ನೋದು ಮರಿಬಾರ್ದು ನಾವು. ಆ್ಯಂಡ್ ಪಾಸಿಟಿವ್ ಕೂಡ ನೆಗೆಟಿವ್ ಆಗುತ್ತೆ ಅನ್ನೋದು ನಾವು ಮರಿಬಾರ್ದು. ಕಾಲಾಯ ತಸ್ಮೈ ನಮಃ. ನಿಧಾನವೇ ಪ್ರಧಾನ ಆ್ಯಂಡ್ ಅವಸರವೇ ಅಪಘಾತಕ್ಕೆ ಕಾರಣ.
ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಈ ಎಲ್ಲ ಮಾತನ್ನು ತಲೆಯಲ್ಲಿ ಇಟ್ಕೊಂಡು ಲೆಟ್ಸ್ ಗೋ. ಅಷ್ಟೇ. ಆ್ಯಂಡ್ ನನಗೆ ಒಂದು ಬೇಜಾರು ನನ್ನಲ್ಲಿ ಏನಾಗೋದು ಅಂದರೆ, ಐ ಗಿವ್ 100% ಇನ್ ಎವ್ರಿಥಿಂಗ್ ಆ್ಯಂಡ್ ಫಾರ್ ಎವ್ರಿ ಒನ್, ಬಟ್ ಇನ್ ದ ಲಾಸ್ಟ್ ಓಯ್ ಓನ್ಲಿ ಮೀ. ಯಾಕೆ ಯಾವಾಗಲೂ ನಾನೇ 100% ಎಲ್ಲರಿಗೂ ಕೊಡ್ತೀನಿ ಆ್ಯಂಡ್ ಎಲ್ಲ ಕೆಲಸದಲ್ಲೂ ಕೊಡ್ತೀನಿ, ಎಲ್ಲನೂ ಇಷ್ಟಪಟ್ಟು ಮಾಡ್ತೀನಿ. ಒಂದು ಮುಖವಾಡ ಹಾಕ್ಕೊಂಡು ಇವ್ರಿಗೆ ಅಂತ ಮಾಡಬೇಕು, ಅವ್ರಿಗೆ ಅಂತ ಮಾಡಬೇಕು, ಅವ್ರು ಬೇಡ ಇವ್ರಿಗೆ ಅಂತ ಮಾಡಬೇಕು, ಅದೇ ನಾನು ಮಾಡಲ್ಲ. ಬಟ್ ಎಲ್ಲ ಕಡೆಯೂ ಒಂದೇ ಥರ ಹೇಳ್ತೀನಿ ಆ್ಯಂಡ್ ಎಲ್ಲರಿಗೂ ಏನು ಕೊಡಬೇಕು ಅಂತಿರುತ್ತೋ ಅದು ಮನಸ್ಫೂರ್ತಿ ಕೊಡ್ತೀನಿ ಆ್ಯಂಡ್ ಮನಸ್ಪೂರ್ವಕ ಕೊಡ್ತೀನಿ. ಸುಮ್ಮನೆ ಕೊಡಬೇಕಲ್ಲ, ಹೋಗ್ಬೇಕಲ್ಲ ಅಂತ, ಮಾತಾಡಬೇಕಲ್ಲ ಅಂತ ಐ ವಾಂಟ್ ಟಾಕ್ ಆರ್ ಐ ವಾಂಟ್ ಗೋ. ಬಟ್ ಇನ್ ದ ಲಾಸ್ಟ್ ನಾನೇ ಕೆಟ್ಟವನಾಗಿ ಕಾಣಿಸ್ತೀನಿ ಎಲ್ಲರಿಗೂ. ವೈ? ವಾಟ್ಸ್ ಹ್ಯಾಪನಿಂಗ್? ಯಾಕೆ ಕೆಲವು ಸಲ 100% ಕೊಡೋದು ತಪ್ಪ? ಇಲ್ಲ ಎಲ್ಲರ ಥರ ಮೋಸ ಮಾಡಿಕೊಂಡು ಅವ್ರ ಜೊತೆ ಇದ್ದು ಅವ್ರ ಬಗ್ಗೆನೇ ಇನ್ನೊಂದು ಸಲ ಯಾರ ಹತ್ರನೋ ಏನೋ ಮಾತಾಡಿ ಆ ಥರ ಇದ್ದರೆ ನಾವು ಒಳ್ಳೆಯವರಾಗಿರ್ತೀವ? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸೊಸೈಟಿ ಆ್ಯಂಡ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎನ್ವಿರಾನ್ಮೆಂಟ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ಸೀರಿಯಸ್ಲಿ ನಂಗೆ ಏನಂದ್ರೆ ಏನೂ ಅರ್ಥ ಆಗ್ತಿಲ್ಲ. ಸೈಲೆಂಟಾಗಿದ್ದರೂ ತಪ್ಪು, ಮಾತಾಡೋದು ತಪ್ಪು, ಕೇಳಿದ್ರು ತಪ್ಪು, ಹೇಳಿದ್ರು ತಪ್ಪು. ಗೈಸ್, ಇಲ್ಲಿ ಏನೋ ಓದಕ್ಕೆ ನಮ್ಗೆ ಹೇಳ್ಕೊಡಕ್ಕೆ ಅಂತ ಸಾಹೇಬ್ರು ಬಂದಿದ್ದಾರೆ ಆ್ಯಂಡ್ ನನಗೆ ಏನೂ ಗೊತ್ತಿಲ್ಲ. ಅವ್ರು ಬಂದಿದ್ದಾರೆ ನೋಡಿ. ನನಗೆ ಏನೂ ಗೊತ್ತಿಲ್ಲ. ಬರಿವೋಳು ಇವನು ಸಂತೋಷ್ ಅಂತ, ಚಿರಣ್. ಏ ಮೆಜೆಸ್ಟಿಕ್, ಓಯ್ ಮೆಜಿ, ಯಾಕೆ ಹುಷಾರಿಲ್ವನೋ? ಏನು ಎಕನಾಮಿಕ್ ಡೌನ್ ಆಗ್ಬಿಟ್ಟಿದ್ಯಾ? ಏನ್ರಿ ಇದೇ ಓದೈತೆ. ಅಷ್ಟು ಓದಿದ್ಯಾ? ನಿದ್ದೆ ಓದೈತೆ, ಅಲ್ಲಿ ಬುಕ್ ನೋಡ್ತಾ ಇದ್ರೆ ಏನು ಅರ್ಥ ಆಗ್ತಿಲ್ಲ. ಯಾರೋ ಯಾರೋ ಗೀಚಿ ಹೋದ. ನೀನ್ ಸುಳ್ಳು ಹೇಳೋಣ ನೀನು. ನಾನು ಏನು ಓದಿಲ್ಲ. ನೀನೇನು ಓದಿಲ್ಲ, ನೀನ್ ಬಾಯಿ ಓದಿಲ್ಲ. ನಾನು ಹೇಳ್ದೆ ಗೈಸ್, ಅಲ್ಲಿ ಕೂತ್ಕೊಳ್ಳೋ ಬದಲು ಎಲ್ಲ ಇಲ್ಲಿಗೆ ಬಂದು ಕೂತ್ಕೊಳ್ಳಿ. ಫ್ಯಾನ್ ಕರೆಕ್ಟಾಗಿ ಮೇಲ್ಗಡೆ ಇದೆ, ತಣ್ಣಗಿದೆ, ಆರಾಮಾಗಿ ಕೂತ್ಕೋಬೋದು. 55ಕ್ಕೆ ಹೆಂಗೆ ಎಷ್ಟು ಬರಿಬೇಕು, ಏನ್ ಕತೆ? 35 ಪೇಜು. ಅದು 1 ಅವರ್ ಮುಂಚೆನೇ ಎದ್ದೋದ್ನಪ್ಪ, ಅರ್ಧ ಅವರು. ಸಾಕಾಗಲ್ವಾ? कितने तेजस्वी लोग हैं हमारे पास, कितने शानदार विचार रखते हैं. ಎಷ್ಟು ಮಾಡ್ತೀಯ ಬ್ರೋ? ನೋಡಿದ್ದವ್ರನ್ನೇ ನೋಡ್ತಾರ ಜನ. ವಿಕಾಸ್ ನೋಡ್ಬೇಕು ಅಂತ ಎಲ್ಲ ಕಾಯ್ತಿರ್ತಾರೆ. ಟ್ಯಾಂಕ್ ಹೆಚ್ಚಿನ ಪ್ರೀತಿ ಪ್ರೋತ್ಸಾಹ. ಗೈಸ್, ಎಂಥ ಒಳ್ಳೆ ಬುದ್ಧಿವಂತರು ನಮ್ಮ ಕ್ಲಾಸಲ್ಲಿ, ನನ್ನ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಇದ್ದಾರೆ. ನನ್ನ ಮುಂದೆ ಎಷ್ಟು ಬುದ್ಧಿವಂತರು ಇದ್ದಾರೆ ಅಂತಂದರೆ, ಈಗ ಈ PDF ಅಮನ್ ಇವನು ಒಂದು PDF ಇದೆ, ನಾನು ಕಳಿಸ್ತೀನಿ, ಓದ್ಕೊ ಅಂದ್ಬಿಟ್ಟು ನಾನು ಕಳಿಸ್ದ. ಆ PDF ನೋಡಿದ್ರೆ ಇವನು ಆಗಲೇ ನೆನ್ನೆನೇ ಇನ್ನೊಂದು ಮಹಾನ್ ವ್ಯಕ್ತಿ ಇದ್ದಾನೆ ಒಬ್ಬ, ಈ 3 ಜನಕ್ಕೂ ಕಳಿಸಿದಾರಂತೆ. ಆ್ಯಂಡ್ ಇವ್ರು 3 ಜನ ಓದಿಲ್ವಂತೆ, ಅದಕ್ಕೆ ಕಳಿಸ್ಲಿಲ್ವಂತೆ. ಇವನು ನೋಡಿದ್ರೆ ಎಲ್ಲ ಎಕ್ಸಾಮಲ್ಲೂ ಏನೇನು ನನ್ನ ಹತ್ರ ಬರುತ್ತೆ ಎಲ್ಲನೂ ಈ 3 ಜನ ಕಳಿಸ್ತೀನಿ ಅಂತ ಹೇಳಿ. ನಿನ್ನೆ ಈ ಮಹಾನ್ ಭಾವಂಗೆ ಕೇಳಿದೆ ಏನ ಇದೆಯಾ ಅಂತ. ಇದು ನೋಡು ಬ್ರೋ, ಏನಂದ್ರೆ ಏನು ಅರ್ಥ ಆಗ್ತಿಲ್ಲ ಬ್ರೋ, ಏನೂ ಇಲ್ಲ ಬ್ರೋ ಅಂತ ಹೇಳ್ತಿದ್ದವನು ಇವಾಗ ಹೇಳ್ತಾನೆ ಅದನ್ನು ನಾನು ಓದಿಲ್ಲ ಬ್ರೋ, ಅದಕ್ಕೆ ನಾನು ಕಳ್ಸಕ್ಕೆ ಹೋಗಿಲ್ಲ. ಅಪ್ಪ ನೀನು ಓದಿದ್ಯೋ ಬಿಟ್ಟಿದ್ಯೋ? ನಾನು ಕಳಿಸಿರೋದೆಲ್ಲ ಸತ್ಯ. ಎಲ್ಲಿ ನಿಮ್ಮ ದರ್ಶನ ಒಂಚೂರು ತೋರಿಸಿ ನಮಗೆ. ಹಲೋ ಬಾಸ್, ಬಾಸ್
ಸಿ ನಾವು ಟ್ರಾಪ್ ಹಾಕಿರೋ ಬಂದು ತಗಲಾಕೊಂಡ್ರೆ ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು? ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನೋಡಿದ್ರ ಅದೇ ಕರ್ಮ ಸರ್, ಬಂದು ಸಿಗಾಕೊಂಡಿದ್ದು. ಇಲ್ಲಿ ಯಾರು ಹಾಕ್ಕೊಟ್ರು? ಸಾಯಂಕಾಲ ಎಕ್ಸಾಮ್ ಆದ್ಮೇಲೆ ನಿಂಗೆ ಜೊತೆಗೆ ಇದ್ಬಿಡ್ತೀನಿ 6 ಗಂಟೆವರೆಗೂ. ಅದೇನೇನು ನೋಡ್ಕೊಂಡಿದ್ಬಿಟ್ಟಿಲ್ಲ. ಗೈಸ್, ಕಾಲೇಜಿಂದ ಮನೆಗೆ ಹೋಗಲಿಲ್ಲ. ಜಸ್ಟ್ ಇಲ್ಲೊಂದು ನಮ್ಮ ಮನೆ ಹತ್ರ ಒಂದು ಕೆರೆ ಥರ ಇದೆ. ಸೊ ಇಲ್ಲಿ ವಾಕಿಂಗ್ ಮಾಡೋಣ ಅಂತ ಬಂದೆ. ಮೀನ್ಸ್ ಸ್ವಲ್ಪ ನ್ಯಾಚುರಲ್ ಏರು, ಜೊತೆಗೆ ತಲೆಗೆ ಏನೇನೋ ಬರ್ತಿದೆ ಆ್ಯಂಡ್ ಏನೇನೋ ನಡೀತಿದೆ ಲೈಫಲ್ಲಿ. ಐ ಕಾಂಟ್, ಬಿಕಾಸ್ ಸಡನ್ನಾಗಿ ಎಲ್ಲ ಫಸ್ಟ್ ಟೈಮು ಎಲ್ಲ ಒಟ್ಟಿಗೆ ಇಲ್ಲಿ ತನಕ ಬಂದ್ಬಿಡ್ತು ಅಂದರೆ ಏನು ಮಾಡಬೇಕು ಅನ್ನೋದು ಕೈಕಲ್ಲಾಡಲ್ವಲ್ಲ, ಆ ರೀತಿ ಆಗಿದೆ. ಆ ಒಂದು ರೀಸನ್ಗೆ ಸ್ವಲ್ಪ ಕಾಮಾಗತ್ತೆ. ಅಟ್ಲೀಸ್ಟ್ ಓಡಾಡ್ತು ಅಂದರೆ ಕಾಮಾಗಿರೋ ಪ್ಲೇಸಲ್ಲಿ ಅಟ್ಲೀಸ್ಟ್ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ ಅಂದ್ಬಿಟ್ಟು ನಾನು ಬಂದೆ ಇಲ್ಲಿಗೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಗೋಯಿಂಗ್ ವಿತ್ ಮೀ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಅರೌಂಡ್ ವಿತ್ ಮೀ. ಗೊತ್ತಾಗ್ತಿಲ್ಲ ಏನು ಅಂತ. ಸ್ಟಾರ್ಟ್ ಮಾಡಿದ್ದು ನನ್ನ ಯೂಟ್ಯೂಬು ಯಾವುದೋ ಕಾರಣಕ್ಕೆ, ಆ್ಯಂಡ್ ನಾನು ಲೈಫಲ್ಲಿ ನಡ್ಕೊಂಡು ಹೋಗ್ತಿರೋದೇ ರೂಟು ಯಾವುದೋ ಕಾರಣಕ್ಕೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಕಡೆ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಆ್ಯಂಡ್ ಏನು ನಡೀತಿದೆ, ಮಾಡ್ತಿರೋದು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಾ ಇಲ್ಲ ಯಾರ್ದಾದ್ರೂ ತಪ್ಪಾಗಿ ನಡ್ಕೊತಾ ಇದ್ದೀನಾ? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್. ಕೆಲವು ಸಲ ಬೇಜಾರಾಗತ್ತೆ, ನೋವಾಗತ್ತೆ, ಬಟ್ ಐ ನೀಡ್ ಟು ಫೇಸ್, ಐ ನೀಡ್ ಟು ಕಮ್ ಬ್ಯಾಕ್ ಆ್ಯಂಡ್ ಏನು ಹೇಳಬೇಕು, ಏನು ಮಾಡಬೇಕು, ಮೇಲಿಂದ ಸ್ವಲ್ಪ ಐ ನೀಡ್ ಟು ಚೇಂಜ್ ಮೈ ಡೈಲಿ ರೋಟೀನ್. ಪ್ರಾಪರಾಗಿ ಇಂಗ್ಲೀಷು ಮಾತಾಡೋಕ್ಕೆ ಬರುತ್ತೆ, ಬಟ್ ಸಡನ್ನಾಗಿ ಮಾತಾಡೋಕ್ಕೆ ಬರೋಲ್ಲ. ಇವನ್ ದಟ್ ಐ ನೀಡ್ ಟು ಲರ್ನ್, ಬಿಕಾಸ್ ನೀವು ಮಾತಾಡ್ಬೇಕಾದ್ರೆ ಇವಾಗ ಅಬ್ಸರ್ವ್ ಮಾಡ್ಬೋದು, ಇಂಗ್ಲೀಷು ನೀಟಾಗಿ ಕಂಟಿನ್ಯೂಸ್ ಆಗಿ ಟಕ್ ಅಂತ ಮಾತಾಡೋಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡು ಮಾತಾಡ್ತೀನಿ. ಲೆಟ್ ಮೀ ಲರ್ನ್ ದ ಇಂಗ್ಲೀಷ್ ಆಲ್ಸೋ. ಅಂದರೆ ಬರುತ್ತೆ, ಬರೋಲ್ಲ ಅಂತ ಹೇಳ್ತಿಲ್ಲ, ಬಟ್ ಐ ನೀಡ್ ಟು ಲರ್ನ್, ಐ ನೀಡ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ನೀವೇನು ನೋಡ್ತಾ ಇವತ್ತೇ ನಾನು ಮಾಡ್ತಿರೋದು ಆ್ಯಂಡ್ ಇವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಟೈಮ್ ಬಂದು 6 ಗಂಟೆ, 6:30, 7 ಗಂಟೆ ಆಗಿರುತ್ತೆ ನನ್ನ ಪ್ರಕಾರ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್, ಬೇಜಾರು ಮಾಡ್ಕೊಂಬಿಡಿ. ಈ ವ್ಲಾಗ್ ಕಂಪ್ಲೀಟಾಗಿ ನೋಡ್ತಾ ಇದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಟ್ರೈಯಿಂಗ್ ಮೈ 100%. ಐ ನೀಡ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಬೈ ಶೇರಿಂಗ್ ದ ವ್ಲಾಗ್ ಆರ್ ಸಪೋರ್ಟಿಂಗ್ ದ ವ್ಲಾಗ್. ಅಷ್ಟೇ ನಾನು ಕೇಳ್ಕೊಡೋದು. ಜಸ್ಟ್ ನಿಮಗೆ ಹೇಗೆ ಅನ್ನಿಸ್ತು, ಏನೋ ತಪ್ಪಾಗಿ ಮಾತಾಡಿನ, ತಪ್ಪಾಗೆ ನಡ್ಕೊತಾ ಇದ್ದೀನ, ಇಲ್ಲ ತಪ್ಪಾಗಿ ವ್ಲಾಗ್ ಮಾಡ್ತಾ ಇದ್ದೀನ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಂತಲೇ ಅದಕ್ಕೆ ಇರೋದು. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಮಾಡ್ತಾಯಿದ್ದೀನಿ ಮಿಸ್ಟೇಕು ಆ್ಯಂಡ್ ಏನು ನಡೀತಿದೆ, ಏನು ತಪ್ಪಾಗ್ತಿದೆ ನನ್ನ ಕಡೆಯಿಂದ ಅನ್ನೋದನ್ನು ಸ್ವಲ್ಪ ನನಗೆ ಹೇಳಿ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಂದರೆ ನಾಳೆ ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆಲ್ಲಲೇಬೇಕು ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಫೋನ್ ಮಾಡುವ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟು ನೋಡಿದ್ರು ಇಲ್ವೋ ವ್ಲಾಗ್ ನಂಗೆ ಗೊತ್ತಿಲ್ಲ, ಬಟ್ ನೋಡಿರೋದವರು ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನೋಡ್ತಿರೋದಕ್ಕೆ. ಆ್ಯಂಡ್ ಮೆಚುರಿಟಿ ಈಸ್ ನಾಟ್ ಎನಫ್ ರೈಟ್ ನೌ, ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅದನ್ನ ಹೇಳ್ದಂಗೆ ಮತ್ತೆ ಲೆಟ್ಸ್ ಸಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.